ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಲಾಗು ಏನಂತ ನೋಡ್ಕೊಂಬರೋಣ. ನಾನಿವತ್ತು ಬೆಳಗ್ಗೆ ಎಲ್ಲಿದ್ದನ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಬನ್ನಿ, ಇಲ್ಲಿ ಚಟ್ನಿಗೆ ಶೇಂಗಾ ಮತ್ತು ಹಸಿಮೆಣಸಿಕಾಯಿ ಸ್ವಲ್ಪ ಕಡಲೆ ಪುಡಿ ತೊಗೊಂಡಿನಿ. ಅದು ಕಡಲೆ ಪುಡಿ ನಿನ್ನೆ ಮಿಕ್ಸಿಗೆ ಹಾಕಿದ್ವಿ, ಹಂಗಾಗಿ ಅದನ್ನ ತೊಗೊಂಡಿನಿ. ಬನ್ನಿ ಇವಾಗ ಇದನ್ನೆಲ್ಲ ಚಟ್ನಿಗೆ ರುಬ್ಕೊಂಬರೋಣ. ಕೊಬ್ಬರಿ ಇಲ್ಲ ರೀ, ಹಂಗಾಗಿ ನಾನು ಕೊಬ್ಬರಿ ಹಾಕಿಲ್ಲ. ಚಟ್ನಿನ ರುಬ್ಕೊಂಬಿದ್ದಾಯ್ತು. ಇಲ್ಲಿ ಇಷ್ಟೊಂದು ಬಿಸಿಲು, ಎಷ್ಟೊಂದು ಇಲ್ಲಿ ನಮ್ಮ ಕಿಟಕಿಗೆ ಸಿಕ್ಕಾಪಟ್ಟೆ ಬಿಸಿಲು ಬೀಳಕತ್ತೈತ್ರಿ, ಹಂಗಾಗಿ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಕಾಣಿಸವಲ್ತು. ಅಷ್ಟು ಬಿಸಿಲು, ಅಡುಗೆ ಮನೆ ಬಂದುಬಿಟ್ರಂತೂ ಸಿಕ್ಕಾಪಟ್ಟೆ ಬಿಸಿಲು. ಬನ್ನಿ, ಇಲ್ಲಿ ನಮ್ಮದು ಇವತ್ತು ನಾಷ್ಟಕ್ಕೆ ಏನಂದ್ರೆ ಪೆಸರಟ್ಟು ಮಾಡಕತ್ತೀವಿ. ಇದು ರಾಯಚೂರು ಕಡೆ, ಆಮೇಲೆ ಮಾನ್ವಿ ಕಡೆ ಸಿಕ್ಕಾಪಟ್ಟೆ ಫೇಮಸ್ ದೋಸೆ. ಹಾಗಾಗಿ ನಮ್ಮ ಮನೆಯವ್ರಿಗೆ ಇಷ್ಟ. ನಮ್ಮ ಮನೆಯವ್ರು ಒಂದು ಟೈಮು ಮಾನ್ವಿಗೆ ಮೀಟಿಂಗ್ ಹೋದಾಗ ಆ ದೋಸೆ ನೋಡಿದರು. ಅವಾಗಲಿದ್ದ ನಮ್ಮ ಮನೆಯಾಗ ಇದನ್ನು ಅವಾಗವಾಗ ಪೆಸರಟ್ಟು ಮಾಡ್ತೀವಿ. ಏನಿಲ್ಲರಿ, ಜಸ್ಟ್ ನಾವು ಒನ್ ಡೇ ಫುಲ್ಲು ನೆನೆಸೋದೇನು ಬೇಕಾಗಿಲ್ಲ. ನಾವು ನೈಟು ಹೆಸರು ಕಾಳು ಮತ್ತು ಅಕ್ಕಿನ ನೆನೆಸಿದ್ವಿ ಅಂದ್ರೆ ಬೆಳಗ್ಗೆ ಎದ್ದು ನಾಷ್ಟ ಮಾಡೋಕೆ ರೆಡಿ ಆಗುತ್ತಾ. ನಮ್ಮ ಸಾನ್ವಿಗೆ ಜಳಕ ಮಾಡಿದ ತಕ್ಷಣ ನಾಷ್ಟ ಬೇಕು, ಹಂಗಾಗಿ ಅಕ್ಕಿ ನಾನು ಸ್ವಲ್ಪ ಲೇಟ್ ಅಂತಂದ್ರೆ ಆಯಿತು ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತಾಳೆ. ಬನ್ನಿ, ಇಲ್ಲಿ ಇವಾಗ ಆಲೂಗಡ್ಡೆ ಪಲ್ಯ ಮಾಡೋಣ. ಆಲೂಗಡ್ಡೆ ಪಲ್ಯಕ್ಕೆ ಈ ಥರ ಉದ್ದಿನಬೇಳೆ ಹಾಕ್ಯಂದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಉದ್ದಿನಬೇಳೆ, ಕಡಲೆಬೇಳೆನ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ವಿ ಅಂದ್ರೆ ಆಲೂಗಡ್ಡೆ ಪಲ್ಯ ತಿನ್ನೋಕೆ ಒಂಥರ ಟೇಸ್ಟ್ ಅನಿಸುತ್ತೆ. ಹಂಗಾಗಿ ನಾನು ಇಲ್ಲಿ ಉದ್ದಿನಬೇಳೆ ಅಷ್ಟು ಹಾಕ್ಕೊಂಡಿನಿ, ಕಡಲೆಬೇಳೆ ಇದ್ದಿಲ್ಲ. ನೋಡಿ, ಇವಾಗ ಹಸಿ ಬಟಾಣಿ ಸೀಸನ್ ಅಲ್ಲ, ಹಂಗಾಗಿ ನಾನು ಮೊನ್ನೆ ಅರ್ಧ kg ಹಸಿ ಬಟಾಣಿ ತೊಗೊಂಬಂದಿದ್ದೆ. ಹಂಗಾಗಿ ಇದನ್ನು ಸೋಸ್ಬಿಟ್ಟು ಒಂದು ಥರ ಕಿತ್ಲೆಗೆ ಹಾಕಿ ಫ್ರಿಝರಲ್ಲಿ ಇಟ್ಟಿದ್ನಿ. ಅದು ಐಸ್ ಆಗಿಬಿಟ್ಟೈತಿ, ಹಂಗಾಗಿ ಸ್ವಲ್ಪ ಬಿಸಿ ಮಾಡಿದ್ರೆ ತೀರ್ಗ ಇದಾಗುತ್ತೆ. ಬಿಸಿ ಮಾಡೋಕ್ಕಿಂತ ಸ್ವಲ್ಪ ಅಷ್ಟೇ ಇದು ಮಾಡಿದ್ದೆ. ಇವಾಗ ಸ್ವಲ್ಪ ಇದಾಗ್ಯವ, ಹಾಕಿದ್ರೆ ಬೆನಿತವ. ಆಲೂಗಡ್ಡೆ ಪಲ್ಯಕ್ಕೆ ಬಟಾಣಿ ಸಹ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಂಗಾಗಿ ನಾನಿಲ್ಲಿ ಬಟಾಣಿ ಸಹ ಹಾಕಿನಿ. ಈ ಬಟಾಣಿ ಸ್ವಲ್ಪ ಬೇಯಬೇಕು, ಹಂಗಾಗಿ ಬೇಯಕ್ಬಿಟ್ಟಿನಿ. ಈಗ ಒಂದು ಕಡೆ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ಚಟ್ನಿ ಸಹ ರೆಡಿ ಆದ್ರೆ ದೋಸೆ ಹಾಕಂದ್ರೆ ಎಲ್ಲನೂ ರೆಡಿ ಆದಂಗೆ. ನೋಡಿ, ಬಟಾಣಿ ಆಲ್ಮೋಸ್ಟ್ ಬೆಂದವ, ಇನ್ನೂ ಸ್ವಲ್ಪ ಬೆಂದ್ರೆ ಪಲ್ಯ ರೆಡಿ ಆಗುತ್ತೆ. ಚಟ್ನಿ ಕೂಡ ರೆಡಿ ಆಯ್ತು ನಮ್ದಿಲ್ಲಿ. ನಮ್ಮ ಸಾನ್ವಿ ನಿಂತ್ಕೊಂಬಿಟ್ಟಾಳೆ, ಆಯ್ತಾ ಅಂತಂದು ಬರೋದು, ಕೇಳೋದು, ಹೋಗೋದು. ಅಕ್ಕಿಗೆ ಸಮಾಧಾನ ಇರ್ಬಾರ್ದ್ರಿ. ನಾಷ್ಟ ಜಳಕ ಮಾಡಿ ತಕ್ಷಣ ಆಕಿಗೆ ನಾಷ್ಟ ಆಗ್ಬಿಡಕ್ಕೆ. ಆಕಿ 7ಕ್ಕೆ ಜಳಕ ಮಾಡಲಿ, 8ಕ್ಕೆ ಜಳಕ ಮಾಡಲಿ, ಜಳಕ ಮಾಡಿದ ತಕ್ಷಣ ಆಕಿಗೆ ನಾಷ್ಟ ಕೈಯಕ್ಕೆ ಹೋಗ್ಬಿಡಕು. ಬನ್ನಿ, ಇವಾಗ ದೋಸೆ ಹಾಕ್ಕೊಳ್ಳೋಣ. ಈ ದೋಸೆ ಕ್ರಿಸ್ಪಿಯಾಗಿ ತಿಂದ್ರೂ ಚೆನ್ನಾಗಿರುತ್ತೆ, ಆಮೇಲೆ ಸಾಫ್ಟಾಗಿ ತಿಂದ್ರೂ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ರುಬ್ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ ಇದ್ದಂದ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ಬಟ್ ಹಸಿ ಕೊಬ್ಬರಿ ನಂತಲ್ಲಿ ಇದ್ದಿಲ್ಲ, ಹಂಗೆ ಸ್ವಲ್ಪ ನಾನು ಕೊಬ್ಬರಿ ಹಾಕ್ಕೊಂಡಿನಿ. ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಶುಂಠಿ, ಒಂದು ಈರುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಆಗುತ್ತೆ. ಬಟ್ ನಮ್ಮದು ಆಲೂಗಡ್ಡೆ ಪಲ್ಯ ಸಹ ರೆಡಿ ಆಯಿತು. ಈ ಕಡೆ ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲನೂ ರೆಡಿ ಆಯಿತು. ಆಮೇಲೆ ಈ ಕಡೆ ದೋಸೆ ರೆಡಿ ಮಾಡೋ. ಈ ಕಡೆ ಗ್ಯಾಸು ಭಾಳ ಸ್ಲೋ ಹೊತ್ತಕತ್ತಿತ್ತು, ಹಂಗಾಗಿ ನಾನು ದೋಸೆನ ಆ ಕಡೆ ಇಟ್ಕೊತೀನಿ. ಈ ಕಡೆ ತುಂಬಾ ಸಣ್ಣ ಒಲೆ ಬರ್ತಲ್ರಿ, ಆ ಒಲೆ ಮೇಲೆ ಅದು ಯಾಕೋ ಒಲೆ ಸರಿ ಇದು ಆಗೋವಲ್ತು, ಹಂಗಾಗಿ ಆ ಕಡೆ ಒಲೆ ಮೇಲೆ ಇಟ್ಕೊಂಡೀನಿ. ಬನ್ನಿ, ದೋಸೆ ನೋಡಿ ಸುಲಭವಾಗಿ ಎದ್ದು ಬರ್ತಾವ್ರಿ, ಅಂಟ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ. ನೋಡಿ, ಈ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ. ಬನ್ನಿ, ಇವಾಗ ನಮ್ಮ ಸಾನ್ವಿಗೆ ನಾಷ್ಟ ಕೊಡೋಮ್ಮ, ತುಂಬಾ ಕಾಯಕತ್ತಾಳಾಕಿ, ಹಂಗಾಗಿ ಆಕೆಗೆ ನಾಷ್ಟಕ್ಕೆ ಕೊಡೋಣ. ನಾವು ನಾಷ್ಟ ಎಲ್ಲ ಮುಗಿಸ್ಕೊಂಡು ನಮ್ಮ ಸಾನ್ವಿ ಸ್ಕೂಲಿಂದ ಬಂದ ತಕ್ಷಣ ನಾವು ಇವಾಗ ಹಾಸ್ಪಿಟ್ಲಿಗೆ ಹೊಂಟೀವ್ರಿ. ಯಾಕಂದ್ರೆ ಅದು ನಂದು ಬಾಯಾಗ ಗುಳ್ಳಿ ಆಗಿತ್ತಲ್ಲ, ಹಂಗಾಗಿ ಹಾಸ್ಪಿಟ್ಲಿಗೆ ಹೋದ್ರಾಯ್ತು ಅಂತಂದು ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಹೊಂಟೀವಿ. ಸಿಕ್ಕಾಪಟ್ಟೆ ನೋವು, ಜಾಸ್ತಿನ ನೋವು ಅನ್ಸಾಕತ್ತೈತ್ರಿ. ಅದು ನೀರು ತುಂಬಿ ಒಂಥರ ದೊಡ್ಡ ಗುಳ್ಳಿ ಆಗಿಬಿಡುತ್ತೆ, ಹಂಗಾಗಿ ತೋರಿಸ್ಕೊಂಬಂದ್ರೆ ಆಯ್ತು ಅಂತಂದು ಊರ ಕಡೆ ಹೋದ್ರೆ ತೋರಿಸ್ಕೊಂಡ್ರೆ ಆಯ್ತು ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಬಿಜಾಪುರದಾಗ ಚೆನ್ನಾಗದಾರ ಡಾಕ್ಟ್ರು ಅಂತಂದು ಅವ್ರ ಕಡೆ ಹೋದ್ರಾಯ್ತು ಅಂತಂದು ನಾವಿಲ್ಲಿ ಬಿಜಾಪುರಕ್ಕೆ ಹೊಂಟಿವಿ. ಅದು ನೀರು ತುಂಬಿಲ್ಲ ಅಂದ್ರೆ ಏನೂ ನೋವು ಅನ್ಸೋದಿಲ್ಲ. ನೀರು ತುಂಬ್ತಂದ್ರೆ ಒಂಥರ ನರದ ಮೇಲೆ ಆಗೈತ್ರಿ, ಅದು ನರ ಎಳ್ದಂಗೆ ಆಗುತ್ತೆ, ಹಂಗಾಗಿ ನೋವು ಅನ್ಸಾಗತ್ತೆ. ಹಂಗಾಗಿ ಇವಾಗ ನಾನು ನಮ್ಮ ಸಾನ್ವಿ, ನಮ್ಮ ಮನು ಮತ್ತು ಎಲ್ಲರೂ ಹೊಂಟ್ವಿ. ನಮ್ಮ ಸಾನ್ವಿದು ಸ್ಕೂಲು
ಇವತ್ತು ಅಪ್ಡೇ ಐತಲ್ಲ, ಹಂಗಾಗಿ ಮುಗಿಸ್ಕೊಂಡು ಹೊಂಟೀವಿ ಕಾರ್ನಾಗ. ನಮ್ಮ ಸಾನ್ವಿಗೆ ಸ್ವಲ್ಪ ಹೊತ್ತಾಗನ ನಿದ್ದೆ ಬರಾಕತ್ಬಿಡ್ತಾ, ಹಂಗಾಗಿ ಆಕೆ ಮುಳ್ಕೊತೀನಿ ಅಂತಂದು ಮುಂದ್ಗಡೆ ಸಾಂಗ್ ಹಚ್ಚಿದ್ವಿ. ಈ ಕಡೆ ಸಾಂಗ್ ನೋಡ್ಕೊಂತ ಇದು ಮಾಡಾಕತ್ತಿದ್ಲು. ನಾವು ಜಸ್ಟ್ ಇವಾಗ ಹಾಸ್ಪಿಟ್ಲಿಗೆ ಬಂದ್ವಿ. ನಮ್ಮ ಸಾನ್ವಿ ಅಲ್ಲಿಂದ ಚಡ್ಚಂಡಿದ್ಲ, ಬಿಜಾಪುರ ತನೂ ಮುಲ್ಕೊಂಡಿಂದ ಹಾಸ್ಪಿಟ್ಲಿಗೆ ಬರಬೇಕಾದ್ರೆ ಹಾಸ್ಪಿಟ್ಲಿಗೆ ಬಂದ್ವಿಲ್ಲ, ಒಂಥರ ತನಗೆ ಒಂದು ಜಡ್ ಬಂದೈತಿ ಏನೋ ಅನ್ನೋ ರೀತಿಲಿ ಮೆಟ್ಲು ಎತ್ಕೊಂಬರ್ಬೇಕಾದ್ರೆ ಆ ಥರ ಮೆಟ್ಲು ಎತ್ಕೊಂಬರಾಕತ್ತಿದ್ಲಿ. ಅಲ್ಲಿ ಸಿಸ್ಟರ್ ಎಲ್ಲರೂ ಆಕಿನ ನೋಡಾಕತ್ತಿದ್ರು, ಈಕಿಗೆ ಜಡ್ ಬಂದೈತೇನೋ ಅಂತಂದು. ಅಂಥ ಪರಿ ಸುಸ್ತಾಗಿರ್ತೈತೆಲ್ಲ ಆ ಥರ ನೋಡ್ಕೊತ ಬರಾಕತ್ತಿದ್ಲು. ಅದನ್ನು ನಮ್ಮ ಮುನ್ನವ ನಾನು ಅದನ್ನು ಮಾತಾಡ್ಕೊತ ಕುಂತ್ಕೊಂಡಿದ್ವಿ. ಇದು ನೋಡ್ರಿ ಹಾಸ್ಪಿಟ್ಲು, ಇದು ಹಾಸ್ಪಿಟ್ಲ್ ಹೆಸರು ಅಷ್ಟೊಂದು ನೆನಪಿಲ್ಲ. ಹಂಗಾಗಿ ನಾವು ಹೋದಾಗ ಇನ್ನೂ ಡಾಕ್ಟ್ರು ಬಂದಿದ್ದಿಲ್ಲ. ಡಾಕ್ಟ್ರು ಬರೋದು 12:30 ಬರ್ತಾರಂತೆ. ನಾವು 12:30ಗೆಲ್ಲ 1:00 ಬರ್ತಾರಂತೆ. ನಾವು ಸ್ವಲ್ಪ ಹೊತ್ತು ಕುತ್ಕೊಂಡಿಂದ ಡಾಕ್ಟ್ರು ಬಂದಿಂದ ತೋರಿಸ್ಕೊಂಡು ಆದ್ರೆ ಆಯ್ತಂತಂದು ನಾವು ತಿರ್ಗಾ ಮತ್ತೆ ಊರಿಗೆ ಬಂದು ಮತ್ತೆ ತಿರ್ಗಾ ಬಟ್ಟೆ ಚೇಂಜ್ ಮಾಡಿ ಬಾಹುಬಲಿ ಅಂಗಡಿಗೆ ಹೋಗಿದ್ದೀವಿ ರೀ. ಬಾಹುಬಲಿ ಅಂಗಡಿಗೆ ಸ್ವಲ್ಪ ಬಟ್ಟೆ ಖರೀದಿ ಮಾಡೋದಿತ್ತು, ಹಂಗಾಗಿ ಬಾಹುಬಲಿ ಅಂಗಡಿಗೆ ಹೋದ್ವಿ. ಬಟ್ಟೆ ಖರೀದಿ ಮಾಡೋದಂದರೆ ಏನು ಇಲ್ಲರಿ, ಸುಮ್ಮ ಇಲ್ಲೇ ಇದ್ದ ಊರಾಗಿರ್ತೀವಲ್ಲ, ಏನಾದರೂ ಆಫರ್ ಬಿಟ್ಟರೆ ಏನಂತಂದು ನೋಡ್ಕೊಂಬರಕ್ಕೆ ಹೋಗಿದ್ವಿ. ಯಾಕಂದರೆ ಟೀ ಶರ್ಟು ಮೇಲೆ ಟಾಪ್ ಎಲ್ಲನೂ ಸಸ್ತ ಕೊಡ್ತಾರೆ, ಹಂಗಾಗಿ ಏನಾದರೂ ಸಸ್ತ ಅದಾವೇನಂತಂದು ನೋಡ್ಕೊಂಬರಕ್ಕೆ ಹೋಗಿದ್ವಿ. ನೋಡ್ರಿ, ಹೋದ ತಕ್ಷಣ ನನಗಂತೂ ಒಂದು ಟೈಮ್ ಸೀರೆಗೆ ಅಡ್ಡಾಡ್ಲಿಕ್ಕಂದ್ರೆ ಸಮಾಧಾನ ಆಗೋದಿಲ್ಲ. ಏನಾದರೂ ಸ್ಯಾರಿ ಕಲೆಕ್ಷನ್ನು ಹೊಸ್ದಾಗಿ ಏನಾದರೂ ಹೊಸ ಕಲೆಕ್ಷನ್ ಬಂದವೇನಂತಂದು ನೋಡ್ಕೊಂಬಂದ್ರೆ ಆಯ್ತಂತಂದು, ಸ್ಯಾರಿ ಅಂತಂದಲ್ಲ ಎಲ್ಲ ಕಡೆ ಒಂದು ರೌಂಡ್ ಹಾಕೊಂಬಂದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ. ಹಂಗಾಗಿ ಎಲ್ಲ ಕಡೆ ಅಡ್ಡಾಡಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಬಟ್ ಆವತ್ತು ನನಗೊಂದು ನಮ್ಮ ಮೊನ್ನಗೊಂದು 2 ಟಾಪ್ ತೊಗೊಂಬಂದಿರಿ, ಏನು ತೊಗೊಂಬರ್ಲಿಲ್ಲ. ಆಮೇಲೆ ಒಂದು ಸ್ಯಾರಿ ಒಂದು ತೊಗೊಂಬಂದ್ವಿ ಅಷ್ಟ. ಅದು ಬಿಟ್ಟಿಂದ ಮತ್ತೇನು ತೊಗೊಂಬರ್ಲಿಲ್ಲ ರೀ, ಹಂಗೆ ಬಂದ್ವಿ. ಇಲ್ಲಿ ಯಾವಾಗಲೇ ರೀ ಸೀರೆನ ಈ ಥರ ರಾಶಿನ ಹಾಕಿರ್ತಾರೆ. ಆಮೇಲೆ ಎಲ್ಲವೂ ಮಿಕ್ಸ್ ಮಾಡಿಬಿಡ್ತಾರೆ, ಅಲ್ಲಿ ಅವು ಎಲ್ಲನೂ ಮಿಕ್ಸ್ ಮಾಡಿ ಎಲ್ಲಿರ್ತವಂತಂದು ಗೊತ್ತಾಗೋದಿಲ್ಲ. ಬಟ್ಟು ಹಂಗಾಗಿ ಇದು ಮಾಡಿದಕ್ಕೆ ಅಲ್ಲೆಲ್ಲ ನೋಡ್ರಿ, ನೀವು ಅಂಗಡಿ ಗದ್ದಲ ಇಲ್ಲ ಅಂದ್ರೂ ಎಲ್ಲ ಕಿತ್ತೋದು. ನಾವೇ ಹೋಗಿರ್ತೀವಂದ್ರೆ ನಾವು ಒಂದು ಸೀರೆ ನೋಡೋಕೆ ಹೋಗಿ 3 ಸೀರೆ ಕಿತ್ತಿ ಹೋಗೋದು ಬಂದುಬಿಡ್ತೀವಿ. ಆ ಥರ ನಮ್ಮ ಥರ ಎಲ್ಲರೂ ಮಾಡ್ತಾರೆ. ಹಂಗಾಗಿ ಬಟ್ಟೆ ಒಂಥರ ಇದಾಗಿರುತ್ತೆ.